ಹಲೋ, ಎಲ್ಲರೂ ಹೇಗಿದ್ದೀರಾ? ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನಡೀರಿ ದಾಳಿಂಬೆ ಅಲ್ಲ ಇದು? ದಾಳಿಂಬೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿನಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 60 ಕಿಲೋಮೀಟರ್ ಇದೆ. ಮತ್ತು ಹಾಗೆ ಚಿಕ್ಕಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ 32 ಕಿಲೋಮೀಟರ್ ಇದೆ. ನಾವು ಹೋಗಬೇಕಾದ್ರೆ ಅಲ್ಲಿ ಸೈಡಲ್ಲಿ ಎಲ್ಲ ಹೊಲಗಳಲ್ಲಿ ಮತ್ತು ದ್ರಾಕ್ಷಿ ಬಳ್ಳಿ ಹಾಗೆ ದಾಳಿಂಬೆ ಎಲ್ಲ ಹಾಕಿದ್ರು. ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿತ್ತು. ಮತ್ತು ಹಾಗೆ ಸುತ್ತಮುತ್ತ ಆ ಕಡೆ ಎಲ್ಲ ಗುಲಾಬಿ, ಸೇವಂತಿ, ಚೆಂಡು ಹೂವು ತುಂಬ ಬೆಳೆದಿದ್ದಾರೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಜರ್ನಿ ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ನಾವೀಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಅಷ್ಟೊಂದು ರಶ್ ಇರಲಿಲ್ಲ ಅಂತ ವೆಹಿಕಲ್ ನೋಡ್ತಿದ್ದಾಗ್ಲೇ ನಮಗೆ ಗೊತ್ತಾಯಿತು. ಸರ್ಪದೋಷ ನಿವಾರಣೆಯ ಮತ್ತೊಂದು ಕ್ಷೇತ್ರವೇ ಘಾಟಿ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯದ ನಂತರ ಅತಿ ಹೆಚ್ಚು ಭಕ್ತರನ್ನು ಆಕರ್ಷಿಸುವ ದೇವಾಲಯ ಸಹ ಇದಾಗಿದೆ. ದೊಡ್ಡಬಳ್ಳಾಪುರದ ಬಳಿ ಈ ಕ್ಷೇತ್ರವಿದೆ. ಸುಬ್ರಹ್ಮಣ್ಯನನ್ನು ನಾಗಗಳ ಅಧಿದೇವತೆ ಎಂದು ಸಹ ಹೇಳ್ತಾರೆ. ಸರ್ಪದೋಷ ನಿವಾರಣೆಗಾಗಿ ಜನ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಕರ್ನಾಟಕದಲ್ಲಿ 3 ಪ್ರಮುಖ ಸುಬ್ರಹ್ಮಣ್ಯ ದೇವಾಲಯಗಳಿವೆ. ಮೊದಲನೇದು ಆದಿ ಸುಬ್ರಹ್ಮಣ್ಯ ಎಂದು ಕರೆಯಲ್ಪಡುವ ಕುಕ್ಕೆ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯವೇ ಈ ಘಾಟಿ ಸುಬ್ರಹ್ಮಣ್ಯ ಹಾಗೂ ಅಂತ್ಯ ಸುಬ್ರಹ್ಮಣ್ಯ ಎಂದು ನಾಗಮಡಿಕೆಯನ್ನು ಕರೆಯುತ್ತಾರೆ. ಘಾಟಿ ಸುಬ್ರಹ್ಮಣ್ಯದ ವಿಶೇಷವೇನೆಂದರೆ ಈ ದೇವಾಲಯದ ಗರ್ಭಗುಡಿಯ ಮುಂಭಾಗ ಸುಬ್ರಹ್ಮಣ್ಯ ಸ್ವಾಮಿ, ಹಿಂಭಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಏಕಶಿಲೆಯಲ್ಲಿರುವುದು. ದೇವಾಲಯದ ಗರ್ಭಗುಡಿಯಲ್ಲಿ ಹಿಂಭಾಗದಲ್ಲಿ ಮೇಲ್ಭಾಗದಲ್ಲಿರುವಂತೆ ಒಂದು ಕನ್ನಡಿ ಇರಿಸಲಾಗಿದೆ. ಕನ್ನಡಿ ನೋಡಿದಾಗ ಮಾತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವಾಗುತ್ತದೆ.
ದೇವಾಲಯದ ಬಗ್ಗೆ ಒಂದು ರೋಚಕ ಕಥೆ ಇದೆ. ಸುಮಾರು 6 ಶತಮಾನಗಳ ಹಿಂದೆ ಒಬ್ಬ ವ್ಯಾಪಾರಿ ವ್ಯಾಪಾರಾರ್ಥವಾಗಿ ಈ ಭಾಗಕ್ಕೆ ಬಂದು ಈಗ ಮೂಲ ವಿಗ್ರಹ ಇರುವ ಸ್ಥಳದಲ್ಲಿ ಕುಮಾರ ತೀರ್ಥದ ಬಳಿ ಊಟ ಮಾಡಿ ತಂಗುತ್ತಿದ್ದನಂತೆ. ಅಶರೀರವಾಣಿಯೊಂದು ನನ್ನ ಮೇಲೆ ಏಕೆ ಮಲಗಿರುವೆ, ನನಗೆ ಭಾರವಾಗುತ್ತಿದೆ, ಎದ್ದೇಳು ಎಂದು ಹೇಳಿದಾಗ ಆತನಿಗೆ ಎಚ್ಚರವಾಗುತ್ತದೆ. ಎದ್ದು ನೋಡಿದಾಗ ಯಾರೂ ಕಾಣುವುದಿಲ್ಲ. ಮತ್ತೊಮ್ಮೆ ಸಹ ಇಲ್ಲಿಯೇ ತಂಗಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಆತನ ಕನಸಲ್ಲಿ ಬಂದು ತಾನು ಇಲ್ಲಿ ನೆಲೆಸಿರುವುದಾಗಿ ಸಂಡೂರಿನ ರಾಜರಿಗೆ ಈ ವಿಷಯ ತಿಳಿಸಿದರೆ ಆತನು ನನಗೆ ಗುಡಿ ನಿರ್ಮಿಸುತ್ತಾನೆ ಎಂದು ಹೇಳುತ್ತಾರೆ. ಈ ವಿಷಯವನ್ನು ವ್ಯಾಪಾರಿಯು ಅಲ್ಲಿಯೇ ಇದ್ದ ಬ್ರಾಹ್ಮಣನಿಗೆ ಹೇಳುತ್ತಾರೆ. ಆಗ ಆ ಬ್ರಾಹ್ಮಣ ಅಲ್ಲಿ ಹುಡುಕಲಾಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವನಿಗೆ ಸರ್ಪದ ರೂಪದಲ್ಲಿ ದರ್ಶನ ನೀಡಿ ಹೋಗುತ್ತಾರೆ. ನಂತರ ಇಬ್ಬರು ರಾಜನಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಆದರೆ ರಾಜ ತನಗೆ ಬೇರೆ ಕೆಲಸ ಇದೆ, ಬೇಕಿದ್ದರೆ ಧನ ಸಹಾಯ ಮಾಡುವೆ, ನೀವೇ ಈ ಕೆಲಸ ಮಾಡಿ ಎಂದು ಹೇಳುತ್ತಾರೆ. ಅದೇ ದಿನ ರಾತ್ರಿ ರಾಜನ ಕನಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಬಂದು ಉಗ್ರ ರೂಪ ತಾಳಿ ತನ್ನ ಆದೇಶವನ್ನು ಪಾಲಿಸದಿದ್ದುದಕ್ಕೆ ರಾಜನಿಗೆ ಮಕ್ಕಳಾಗದಂತೆ ಶಾಪ ನೀಡಿದರು ಎಂದು ಹೇಳಲಾಗುತ್ತದೆ. ಅದಾದ ನಂತರ ಭಯಗೊಂಡ ರಾಜ ವ್ಯಾಪಾರಿ ಹಾಗೂ ಬ್ರಾಹ್ಮಣರನ್ನು ಹುಡುಕಿಸಿ ಈ ಸ್ಥಳಕ್ಕೆ ಬಂದು ತಾನೇ ನಿಂತು ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿಸುತ್ತಾನೆ. ಅದೇ ಬ್ರಾಹ್ಮಣನನ್ನು ದೇವಾಲಯದ ಪೂಜೆಗೆ ಸಹ ನೇಮಿಸುತ್ತಾನೆ. ಈಗಲೂ ಸಹ ಅದೇ ಬ್ರಾಹ್ಮಣರ ವಂಶಸ್ಥರು ಇಲ್ಲಿ ಪೂಜೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಲಾಗುವ ಎಲ್ಲ ರೀತಿಯ ಸರ್ಪದೋಷ ನಿವಾರಣೆಗೆ ಪೂಜೆ ಸಹ ಇಲ್ಲಿ ಮಾಡಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ದಿನ ಈ ಕ್ಷೇತ್ರದಲ್ಲಿ ತನಿ ಎರೆದರೆ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿ ಎಂದು ಬ್ರಹ್ಮರಥೋತ್ಸವ ಜರುಗುತ್ತದೆ. ಅನೇಕ ಭಕ್ತರು ಚೌಲ ಸಂಸ್ಕಾರವನ್ನು ಸಹ ಈ ಕ್ಷೇತ್ರದಲ್ಲಿ ಮಾಡುತ್ತಾರೆ. ನಾಗರ ಪ್ರತಿಷ್ಠೆ, ಉಪನಯನ, ವಿವಾಹ ಮುಂತಾದ ಕಾರ್ಯಗಳು ಸಹ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ನಾವು ಹೋಗಿದ್ದಾಗ ಅಂಥ ರಶ್ ಇರಲಿಲ್ಲ. ಆರಾಮಾಗಿ 2 ಸಲ ದರ್ಶನ ಕೂಡ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಸಾಧ್ಯವಾದ ಅಲ್ಲಿ ಫೋಟೋ ತೆಗೆಯೋದಕ್ಕೆ ಅಷ್ಟು ಅವಕಾಶ ಇರಲಿಲ್ಲ. ದೂರದಿಂದ ಫೋಟೋನ ತೆಗೆದು ನಿಮಗೆ ಹಾಕಿರ್ತೀನಿ ನೋಡಿ. ನೀವು ಕೂಡ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್. ಘಾಟಿ ಸುಬ್ರಹ್ಮಣ್ಯ ನೋಡಿಕೊಂಡು ಈಗ ಇದರಾಶ್ವತ ಹೋಗ್ತಾ ಇದ್ದೀವಿ. ಯಾರು ಕಾಣಿಸ್ತಾರೆ? ಹೊರ ಕಾಣಿಸಿದ್ರು, ಸರ್ಸು ಕಾಣಿಸಿದ್ರು, ಸುಶೀಲಾ ಕಾಣಿಸಿದ್ರು, ಎಲ್ಲರೂ ಕಾಣಿಸಿದ್ರು. ಹೊತ್ತು ನೋಡಿ ಬೀದಿನವ್ರಿಗೆ ಬಂದಿದ್ದೀವಿ. ಅಲ್ಲೊಂದು ಹತ್ರ ಸ್ಟಾಪ್ ಆಯಿತು ಎಣ್ಣೆ ಕುಡಿಯೋದಕ್ಕೆ ಅಂತೇಳಿ ಎಣ್ಣೆ ಕುಡ್ಕೊಂಡು ಈಗ ಗೌರಿ ಬಿದನೂರು ಈ ಕಡೆಯಿಂದ ಬರ್ತಿದ್ಯಾ? ಗೂಡ್ಸು